Hello friends, welcome back to my YouTube channel. ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾವು 2026 ಗೆ ಒಂದು ಪ್ರಿಲಿಮಿನರಿ ಪರೀಕ್ಷೆ UPSC ಪ್ರಿಲಿಮಿನರಿ ಪರೀಕ್ಷೆಗೆ ಕನ್ನಡ ಪುಸ್ತಕಗಳ ಒಂದು ಅಪ್ಡೇಟೆಡ್ ಒಂದು ಬುಕ್ ಲಿಸ್ಟ್ ನ ಶೇರ್ ಮಾಡ್ತೇನೆ. ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳು 2026 ಗೆ IAS ಪ್ರಿಲಿಮಿನರಿ ಪರೀಕ್ಷೆಗೆ ಬೇಕಾದಂತ ಒಂದು ಪುಸ್ತಕಗಳ ಒಂದು ಪಟ್ಟಿನ ನಿಮ್ ಜೊತೆ ಡಿಸ್ಕಷನ್ ನ ಮಾಡ್ತೇನೆ. ಸೊ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಫಸ್ಟ್ ಕನ್ನಡ ಮಾಧ್ಯಮದೊಳಗ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ಈ ಒಂದ್ ವಿಡಿಯೋ ಒಳಗ ಪ್ರಿಲಿಮಿನರಿ ಪರೀಕ್ಷೆಗೆ ಏನೇನೆಲ್ಲ ಓದ್ಬೇಕು, ಮಟೀರಿಯಲ್ಸ್ ಯಾವ್ಯಾವ ಓದ್ಬೇಕು ಅಂತ ನೋಡೋಣ. ಸೊ ಈಗ UPSC ಒಂದು ಪ್ರಿಪರೇಷನ್ ಅದೊಂದು ಫೌಂಡೇಶನ್ ನಿಮ್ದ ಬೀಳೋದನ್ನ NCERTs ಪುಸ್ತಕಗಳನ್ನ ಕವರ್ ಮಾಡ್ಕೊಳ್ಳೋದ್ರಿಂದ ಹೀಗಾಗಿ NCERT ಪುಸ್ತಕಗಳ ಬಗ್ಗೆ ಒಂದು ಕನ್ಫ್ಯೂಷನ್ ಅದ. NCERTs ಇಂಗ್ಲಿಷ್ ಒಳಗಿಂದ ಓದ್ಬೇಕು ಅಥವಾ ಒಂದು ಕನ್ನಡ ಮಾಧ್ಯಮದೊಳಗೆ ಓದೋರ ಕರ್ನಾಟಕದ ಸ್ಟೇಟ್ ಪುಸ್ತಕಗಳು ಇರ್ತಾವಲ್ಲ, ಟೆಕ್ಸ್ಟ್ ಬುಕ್ 6 to 10th ಅವ್ನು ಓದ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರ್ತದ. ಬಟ್ ನೀವು UPSC ಗೆ ಪ್ರಿಪರೇಷನ್ ನ ಮಾಡ್ತಾ ಇರೋದ್ರಿಂದ ನನ್ನ ಒಂದು ಸಜೆಷನ್ ಏನಂತಂದ್ರ ಇಂಗ್ಲಿಷ್ ಮೀಡಿಯಂ ಒಳಗ ಇರೋವಂತ NCERT ಪುಸ್ತಕಗಳನ್ನ ಓದ್ರಿ. 1-2 ಸಲ ಓದ್ರಿ. ಈಸಿ ಲ್ಯಾಂಗ್ವೇಜ್ ಒಳಗ ಅದಾವ, ಬಹಳ ಏನು ಟಫ್ ಇಲ್ಲ. NCERTs ನೀವ್ ಏನಾರ 6th ಇಂದ ಓದಾಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ ಈಸಿ ನಿಮಗ ತಿಳಿಯಕ್ ಸ್ಟಾರ್ಟ್ ಆಗ್ತದ. 6th, 7th, 8th, 9th, 10th ಎಲ್ಲ. ಸೊ NCERTs ನೀವ ಇಂಗ್ಲಿಷ್ ಒಳಗ ಓದ್ಕೊಳ್ರಿ. ಅಂಡ್ ಅದ್ರದ್ದ ಒಂದು ನೋಟ್ಸ್ ನ ಕನ್ನಡ ಒಳಗ ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ. ನಿಮ್ಗೆ ಅರ್ಥ ಆಗ್ತದ, 1, 2, 3 ರೀಡ್ ಒಳಗ ಅರ್ಥ ಆಗ್ತದ. ಅದನ್ನ ಏನ್ ಮಾಡ್ರಿ ಅಂತಂದ್ರ ಕನ್ನಡ ಮಾಧ್ಯಮದೊಳಗ ನೀವು ನೋಟ್ಸ್ ನ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ ಒಂದ್ಸಲ ನೋಟ್ಸ್ ಮಾಡಿ ಇಟ್ಕೊಂಡ್ರ ಇನಫ್ ಐತಿ. NCERTs ಪದೇ NCERT ಎಲ್ಲಾ ಪುಸ್ತಕಗಳನ್ನು ಓದೋಕೊಂತ ಕೂರ್ತೀನಿ ಅಂದ್ರೆ ಟೈಮು ಸಾಲಂಗಿಲ್ಲ. ಸೊ NCERTs ಓದ್ರಿ, ಪರ್ಫೆಕ್ಟ್ ಮಾಡ್ಕೊಡ್ರಿ, ಅದ್ರದೊಂದು ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ. ಇಲ್ಲ ಆಗತ್ತಿಲ್ಲ ಅಂತಂದಾಗ ಯಾವ್ದಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಯಾವ್ದಾರ ಸೀನಿಯರ್ಸ್ ಇರ್ಬೋದು, ಅಥವಾ ಯಾವ್ದಾರ ಯೂಟ್ಯೂಬರ್ಸ್ ಏನಾರ ಒಂದು NCERTs ನೋಟ್ಸ್ ನ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಎಲ್ಲಾರ ಪ್ರೊವೈಡ್ ಮಾಡತ್ತೇರಿ ಅಂತ ಚೆಕ್ ಮಾಡ್ಕೊಳ್ರಿ. ಅಲ್ಲಿಂದ ನೀವು ಅದನ್ನ ಪರ್ಚೇಸರ ಮಾಡ್ಕೊಳ್ರಿ ಅಥವಾ ಡೌನ್ಲೋಡ್ ಮಾಡ್ಕೊಂಡ NCERTs ನ ಮುಗಿಸ್ಕೊಳ್ರಿ. ಸೊ ಅಟ್ ಲೀಸ್ಟ್ NCERTs ನೀವು ಇಂಗ್ಲಿಷ್ ಒಳಗನ ಓದ್ರಿ, ಬೆಸ್ಟ್ ಐತಿ. ಯಾಕಂದ್ರ ಕ್ಲಿಮ್ಸ್ ಅನ್ನೋ ನಿಮ್ದ ಇಂಗ್ಲಿಷ್ ಒಳಗ್ ಕ್ವಶನ್ ಪೇಪರ್ ಇರ್ತದ, ಇಂಗ್ಲಿಷ್ ಹಿಂದಿ. ಮೇನ್ಸ್ ಒಳಗನು ನಿಮಗ ಇಂಗ್ಲಿಷ್ ಮತ್ ಹಿಂದಿ ಒಳಗ್ ಕ್ವಶನ್ ಪೇಪರ್ ಇರ್ತದ. ಸೊ ಕ್ವಶನ್ ಅರ್ಥನೂ ಆಗ್ತಾವ, ಒಂದಷ್ಟು ವರ್ಡ್ ನಿಮ್ಮ ಮೈಂಡ್ ಒಳಗ್ ಇರ್ತಾವ. ಸೊ ನೀವು ಕನ್ನಡ ಮಾಧ್ಯಮದೊಳಗ ಪ್ರಿಪರೇಷನ್ ಮಾಡತೇನಿ ಅಂದ ತಕ್ಷಣ ಬರೀ ನೀವು ಮೇನ್ಸ್ ಒಳಗ ಅಷ್ಟ ಕನ್ನಡ ಒಳಗ್ ಬರಿಬಹುದು. ಸೊ ಇಂಗ್ಲಿಷ್ ಒಳಗ್ ನಿಮ್ಗೆ ಟಾಪಿಕ್ ಅರ್ಥ ಆದ್ರೆ ಸಾಕು. ಇಂಗ್ಲಿಷ್ ಒಳಗ್ ಬೆಸ್ಟ್ ವರ್ಡ್ಸ್ ನ ಯೂಸ್ ಮಾಡಿ ಬರ್ಯಾಕ್ ಬರ್ಲಿಲ್ಲ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ನೀವು ಕನ್ನಡ ಒಳಗ್ ಬರ್ಯಾಕ್ ನಿಂತಿರ್ತೀರಿ. ಸೊ ಇಂಗ್ಲಿಷ್ ಅರ್ಥ ಆದ್ರೆ ಸಾಕು. ಅದನ್ನ ಕನ್ನಡ ಒಳಗ್ ನೀವು ಬರೆಯುವಷ್ಟು ಒಂದು ಕೆಪಾಸಿಟಿ ಅಂತೂ ಇದ್ದ ಇರ್ತದ. ಸೊ ಹಿಂಗಾಗಿ NCERTs ನನ್ನ ಒಂದು ಸಜೆಷನ್ ಏನಂತಂದ್ರ ಇಂಗ್ಲಿಷ್ ಮಾಧ್ಯಮ ಪುಸ್ತಕಗಳನ್ನ ಓದ್ಕೊಳ್ರಿ, ಅದ್ರದ್ದು ನೋಟ್ಸ್ ರೆಡಿ ಮಾಡ್ಕೊಳ್ರಿ. ಐ ಹೋಪ್ ಈ ಒಂದು NCERT ಒಂದು ಕ್ವಶನ್ ಕ್ಲಿಯರ್ ಆತ ಅನ್ಕೋತೀನಿ. ಸ್ಟ್ಯಾಂಡರ್ಡ್ ಪುಸ್ತಕಗಳ ಬಗ್ಗೆ ಮಾತಾಡ್ಕೊಂತ ಹೋಗೋಣ. ಸೊ ಇದರ ಜೊತೆ ಕರೆಂಟ್ ಅಫೇರ್ಸ್ ತೀರಾ ಏನೇನ್ ಇಂಪಾರ್ಟೆಂಟ್ ಅದಾವಲ್ಲ ಅದನ್ನ ಫಸ್ಟ್ ಮಾತಾಡ್ಕೊಂತ ಹೋಗೋಣ. ನಾವು ವೇಟೇಜ್ ಯಾವ್ಯಾವ್ದು ಕೊಡ್ತಾವ, ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಫಸ್ಟ್ ಥಿಂಗ್ NCERTs ಇಂದ ನಿಮ್ದೊಂದು ಬೇಸಿಕ್ ಫೌಂಡೇಶನ್ ಕ್ಲಿಯರ್ ಆಗ್ತದ. ದೆನ್ ಕರೆಂಟ್ ಅಫೇರ್ಸ್ ಬಹಳನ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ಏನ್ ಮಾಡ್ಬೇಕು, ಕನ್ನಡ ಮಾಧ್ಯಮದೊಳಗೆ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನೀವು ಪ್ರಜಾವಾಣಿ ಒಂದು ದಿನಪತ್ರಿಕೆ ಓದ್ರಿ. ಜೊತೆಗೆ ದ ಹಿಂದೂ ಒಂದು ನ್ಯೂಸ್ ಪೇಪರ್ ಏನೈತ್ಲ ಅದ್ರದ್ದೊಂದು ಸ್ವಲ್ಪ ಅನಲೈಸಸ್ ಯೂಟ್ಯೂಬ್ ಒಳಗ್ ನೋಡ್ತಾ ಇರಿ, ಅಥವಾ ಅದ್ರದ್ದೊಂದು ಸಮರಿ ಪ್ರೊವೈಡ್ ಮಾಡಿರ್ತಾರ ಒಂದು ಟೆಲಿಗ್ರಾಮ್ ಚಾನಲ್ ಒಳಗದು, ಅಲ್ಲಿಂದ ಆದ್ರೂ ನೋಡ್ರಿ. ಅಥವಾ ನ್ಯೂಸ್ ಪೇಪರ್ ಒಳಗೆ ಜಸ್ಟ್ ಹೆಡ್ಲೈನ್ ಆದ್ರೂ ನೋಡ್ರಿ. ಸ್ವಲ್ಪ ಆದ್ರೂ ದ ಹಿಂದೂ ನ್ಯೂಸ್ ಪೇಪರ್ ಸ್ವಲ್ಪ ಟಚ್ ಇರ್ಲಿ. ಇನ್ನ ಕನ್ನಡ ಒಳಗ ಪರ್ಟಿಕ್ಯುಲರ್ಲಿ ಓದ್ತೇನಂದಾಗ ಪ್ರಜಾವಾಣಿ ಒಂದು ದಿನಪತ್ರಿಕೆನ ನೀವು ಓದ್ಬಹುದು. ಮ್ಯಾಗಝಿನ್ ನೀವು ಅರಿವು ಆದ್ರೂ ಓದ್ಬಹುದು, ಅಥವಾ ಬೇರೆ ಯಾವ್ದೇ ರೀತಿ ನಿಮಗ ಬೆಸ್ಟ್ ಮ್ಯಾಗಝಿನ್ ಅನಿಸ್ತೈತ್ಲ ಆ ಒಂದ್ ಮ್ಯಾಗಝಿನ್ ನ ನೀವು ಯೂಸ್ ಮಾಡ್ಬೋದು ಕನ್ನಡ ಮಾಧ್ಯಮದೊಳಗ. ಇದರ ಜೊತೆ ನೀವ್ ಏನ್ ಮಾಡ್ಬೇಕಂದ್ರ ಕನ್ನಡ ಮಾಧ್ಯಮದೊಳಗೆ ಓದಿರೋನು ಒಂದಷ್ಟು ಮಟೀರಿಯಲ್ ಇಂಗ್ಲಿಷ್ ಒಳಗೆ ಓದ್ಕೋಬೇಕಾಗ್ತದ. ಈಗ PT 365 ವಿಷನ್ IAS ದವ್ರು ಏನ್ ರಿಲೀಸ್ ಮಾಡ್ತಾರಲ್ಲ ಆ ಟೈಮ್ ಒಳಗೆ ಅದರಿಂದ ಒಂದು ರಿವಿಷನ್ ತಗೊಳ್ರಿ. ನೀವು ಕನ್ನಡ ಒಳಗನ ಒಂದು ವರ್ಷದ್ದೆಲ್ಲ ಕರೆಂಟ್ ಅಫೇರ್ಸ್ ಓದ್ಕೊಂಡಿರ್ತೀರಿ, ಮ್ಯಾಗಝಿನ್ ಓದಿರ್ತೀರಿ, ನ್ಯೂಸ್ ಪೇಪರ್ ಓದಿರ್ತೀರಿ. ಅಗೇನ್ ನೀವ್ ಏನಾರ PT 365 ಆಸ್ ಅ ರಿವಿಷನ್ ಮಾಡೆಲ್ ನೀವ್ ಏನಾರ ತಗೊಂಡ್ರಿ, ಇಂಗ್ಲಿಷ್ ಒಳಗ್ ಓದಿದ್ರಿ ಅಂತಂದಾಗ ನಿಮಗ್ ಇನ್ನೂ ಟಾಪಿಕ್ಸ್ ಕ್ಲಿಯರ್ ಆಗ್ತಾವು. ಜೊತೆಗೆ ಕ್ವಶನ್ ಪೇಪರ್ ಅರ್ಥ ಆಗ್ಲಿಕ್ಕೆ ನಿಮಗೆ ಈಸಿ ಆಗ್ತದ. ಸೊ ಇದು ನನ್ನ ಒಂದು ಆನೆಸ್ಟ್ ಒಂದು ಟಿಪ್ ಅಥವಾ ಸಜೆಷನ್ ಅಂತ ತಿಳ್ಕೊಡ್ರಿ.
ಇನ್ನು ನೆಕ್ಸ್ಟ್ ಪಾಲಿಟಿ ಸಲುವಾಗಿ NCERT 11th ಸ್ಟ್ಯಾಂಡರ್ಡ್ NCERT ಮಸ್ಟ್ ಅದ, ಸೊ ಓದ್ಕೊಳ್ರಿ ಅದನ್ನ. ಅದಾದ ತಕ್ಷಣ ಕನ್ನಡ ಮಾಧ್ಯಮದೊಳಗ ಪುಸ್ತಕ ಬೇಕು. ಮೊದ್ಲ ಏನಿತ್ತಂದ್ರ ಲಕ್ಷ್ಮೀಕಾಂತ್ ಬೈಬಲ್ ಐತಿ, ಬಟ್ ಅದ್ ಇಂಗ್ಲಿಷ್ ಒಳಗ ಐತಿ ಅಂಡ್ ಬಲ್ಕಿ ಬುಕ್ ಇತ್ತು, ದೊಡ್ಡದಿತ್ತು, ಸೊ ಅರ್ಥ ಆಗ್ತಿರ್ಲಿಲ್ಲ ಅನ್ನೋ ಟೆನ್ಷನ್ ಎಲ್ಲ ಇತ್ತು. ಬಟ್ ಇವಾಗ ಸೇಮ್ ಅದೇ ಪುಸ್ತಕ ನಿಮಗ ಕನ್ನಡ ಮಾಧ್ಯಮದೊಳಗ ಟ್ರಾನ್ಸ್ಲೇಟ್ ಆಗೈತಿ. ಭಾರತೀಯ ರಾಜ್ಯ ವ್ಯವಸ್ಥೆ ಲಕ್ಷ್ಮೀಕಾಂತ್ ಸರ್ ಅವರ ಪುಸ್ತಕ, ಅದನ್ನ ಓದ್ಕೊಳ್ರಿ. ಇಲ್ಲಾಂತಂದ್ರೆ PS ಗಂಗಾಧರ್ ಸರ್ ಅವ್ರ ಪುಸ್ತಕ. ಸೊ ಪಾಲಿಟಿ ಸಲುವಾಗಿ ಪ್ರಿಲಿಮಿನರಿಗೆ ನಿಮ್ಗೆ ಇಷ್ಟ ಇನಫ್ ಅದ. 11th ಸ್ಟ್ಯಾಂಡರ್ಡ್ ಒಂದು NCERT ಪ್ಲಸ್ ಒಂದು ಟೆಕ್ಸ್ಟ್ ಬುಕ್, ಇಷ್ಟು ಪಾಲಿಟಿಗೆ ಇನಫ್ ಐತಿ. ಇತಿಹಾಸ, ಸೊ ಇತಿಹಾಸನ ಹೆಂಗೈತಂದ್ರ ಸಮ್ವೇರ್ ಸ್ವಲ್ಪ ಕ್ವಶನ್ಗಳು ಕಡಿಮೆ ಬರ್ತಾವ. ಅಂದ್ರೆ 13-14 ಬಂದ್ರು ಮಾಡರ್ನ್, ಅನ್ಶಿಯಂಟ, ಮೆಡಿವಲ್ ಎಲ್ಲಾ ಹಿಸ್ಟ್ರಿ ಓದ್ಬೇಕಾಗ್ತೈತಿ. ಹಿಂಗಾಗಿ ಇಲ್ಲಿ ಪುಸ್ತಕಗಳ ಸ್ವಲ್ಪ ಜಾಸ್ತಿ ಓದ್ಕೋಬೇಕಾಗ್ತೈತಿ. ಅಂಡ್ ನೀವೇನಾರ ಒಂದು ಸ್ಟ್ಯಾಂಡರ್ಡ್ ಕೋಚಿಂಗ್ ನ ಜಾಯಿನ್ ಆಗಿದ್ರಿ ಅಂದ್ರ ಈ ಒಂದಷ್ಟು ಪುಸ್ತಕಗಳನ್ನ ನೀವು ಪ್ರಿಲಿಮ್ಸ್ ಸಲುವಾಗಿ ಸ್ಕಿಪ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ನೋಟ್ಸ್ ನಿಮಗೆ ಕೋಚಿಂಗ್ ಒಳಗ್ ಸಿಕ್ಕಿತಂದ್ರ ಆ ಒಂದು ಕೋಚಿಂಗ್ ನೋಟ್ಸ್ ಮೇಲೆ ನೀವು ರಿಲೈನು ಆಗ್ಬಹುದು. ಸೊ ಈಗ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಸಲುವಾಗಿ K. ಸದಾಶಿವ ಸರ್ ಅವರ ಪುಸ್ತಕ. ಪ್ರಾಚೀನ ಭಾರತ ಇತಿಹಾಸ ಸಲುವಾಗನು K. ಸದಾಶಿವ ಸರ್ ಅವರ ಒಂದು ಪುಸ್ತಕ. ಇನ್ನ ಮಧ್ಯಮ ಭಾರತ ಇತಿಹಾಸ ಸಲುವಾಗಿ ನೀವು ಪಾಲಾಕ್ಷ ಸರ್ ಪುಸ್ತಕ ಆದ್ರೂ ಓದ್ರಿ, ಅಥವಾ ಈ ಇತಿಹಾಸ ಸಲುವಾಗಿ KNR ಅವ್ರದೊಂದು ಪುಸ್ತಕಗಳು ಬರ್ತಾವ, ಆ ಪುಸ್ತಕಗಳನ್ನ ಓದ್ಬಹುದು. ಜೊತೆಗೆ 5th to 10th ಒಳಗಿನ ಒಂದು NCERTs. ಇನ್ನ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ ಕನ್ನಡ ಮಾಧ್ಯಮದೊಳಗೆ ಯಾವುದೇ ರೀತಿ ಆತರ ಬೆಸ್ಟ್ ಪುಸ್ತಕಗಳು ಇನ್ನೂ ಅವೈಲೇಬಲ್ ಇಲ್ಲ. ಐ ಹೋಪ್ ಆದಷ್ಟು ಬೇಗ ಬರ್ತಾವು ಪುಸ್ತಕಗಳ. ಬಟ್ ಈಗ ರೈಟ್ ನಾವ್ ಏನ್ ಮಾಡ್ಬೇಕಂದ್ರೆ NCERT 11th ಸ್ಟ್ಯಾಂಡರ್ಡ್ ಒಂದು ಫೈನ್ ಆರ್ಟ್ ಪುಸ್ತಕಗಳ ಏನ್ ಬರ್ತಾವಲ್ಲ ಆ ಒಂದ್ ಪುಸ್ತಕನ ಓದ್ಕೊಳ್ರಿ. ಇಲ್ಲ ತಮಿಳುನಾಡು ಬೋರ್ಡ್ ಒಂದು NCERTs ನ ನೀವು ರೀಡ್ ಮಾಡ್ಕೊಳ್ರಿ ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ. ಇನ್ನೊಂದು ರೆಫರೆನ್ಸ್ ಬುಕ್ ನಿಮಗ್ ಬೇಕು ಅಂತಂದಾಗ ನೀವು ನಿತಿನ್ ಸಿಂಗಾನಿಯಾ ಸರ್ ಅವ್ರ ಪುಸ್ತಕ ಓದಬಹುದು. ಬಟ್ ಈ ಒಂದು ಪುಸ್ತಕ ಏನೈತಲ್ಲ ಸ್ವಲ್ಪ ಬಲ್ಕಿ ಐತಿ ಅಂಡ್ ಎಲ್ಲಾ ಪುಸ್ತಕ ಪ್ರಿಲಿಮ್ಸ್ ಸಲುವಾಗಿ ಓದೋದು ಅಷ್ಟು ರಿಲೆವೆಂಟ್ ಇಲ್ಲ. ಯಾಕಂದ್ರೆ ಬಲ್ಕಿ ಐತಿ, ಮೇನ್ಸಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಬಟ್ ಪ್ರಿಲಿಮ್ಸ್ ಸಲುವಾಗಿ ಅಂದಾಗ 2-3 ಕ್ವಶನ್ಸ್ ಬರ್ತಾವ. ಸೊ ಹಿಂಗಾಗಿ ಪೂರಾ ಬಲ್ಕಿ ಪುಸ್ತಕ ಓದೋ ಬದ್ಲೆ ಸಿಲೆಬಸ್ ಅಕಾರ್ಡಿಂಗ್ ಟು ಸಿಲೆಬಸ್ ಯಾವ್ದು ರಿಲೆವೆಂಟ್ ಅದ ಅದನ್ನಷ್ಟ ಓದ್ರಿ. ಸೊ ದೆನ್ ಕಮಿಂಗ್ ಟು ಜಿಯೋಗ್ರಫಿ ಸಲುವಾಗಿ NCERT ಪುಸ್ತಕಗಳು ಕಂಪಲ್ಸರಿ ಅದಾವ. ಇಂಗ್ಲಿಷ್ ಮಾಧ್ಯಮದೊಳಗಾದ್ರೂ ಓದ್ರಿ, ಕನ್ನಡ ಮಾಧ್ಯಮದೊಳಗಾದ್ರೂ ಓದ್ರಿ. NCERT ಜಿಯೋಗ್ರಫಿಗೆ ಪರ್ಟಿಕ್ಯುಲರ್ಲಿ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. 6th ಇಂದ 12th ವರ್ಗಿನ್ NCERTs ಮಸ್ಟ್. ಸೊ NCERTs ಅನ್ನ ಆಲ್ಮೋಸ್ಟ್ ಪ್ರಿಲಿಮ್ಸ್ ಸಲುವಾಗಿ ನೀವು ಹಂಗೇನಾರ ಇಂಗ್ಲಿಷ್ NCERTs ಏನಾರ 4 ಪುಸ್ತಕ 6th to 12th ಪ್ಲಸ್ 11th ಮತ್ತೆ 12th ಸ್ಟ್ಯಾಂಡರ್ಡ್ ಏನ್ ಪುಸ್ತಕಗಳನ್ನ ಓದ್ಕೊಂಡ್ರಿ ಅಂದ್ರೆ ರೆಫರೆನ್ಸ್ ಬುಕ್ ಪೂರಾ ಸ್ಕಿಪ್ ಅನ್ನ ಮಾಡಬಹುದು ನೀವು ಪ್ರಿಲಿಮ್ಸ್ ಸಲುವಾಗಿ ಜಿಯೋಗ್ರಫಿ. ಸೊ ಇನ್ ಕೇಸ್ ನಿಮಗ ಒಂದು ರೆಫರೆನ್ಸ್ ಪುಸ್ತಕ ಬೇಕು ಅಂತಂದಾಗ ಕನ್ನಡ ಮಾಧ್ಯಮದೊಳಗೆ ಹೇಳೋದಾದ್ರೆ ಪ್ರಾಕೃತಿಕ ಭೂಗೋಳ ಪರಿಚಯ ರಂಗನಾಥ್ ಸರ್ ಅವರ ಪುಸ್ತಕ, ಭಾರತದ ಭೂಗೋಳ ಶಾಸ್ತ್ರ ರಂಗನಾಥ್ ಸರ್ ಅವ್ರದ್ದು, ಪ್ರಪಂಚದ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ರಂಗನಾಥ್ ಸರ್ ಅವರ ಪುಸ್ತಕಗಳನ್ನ ನೀವು ಓದ್ಬಹುದು. ಜೊತೆಗೆ ಅಟ್ಲಾಸ್ ಇರ್ಬೇಕು ನಿಮ್ ಕಡೆ. ಸೊ ಡೇ ಟು ಡೇ ಒಂದು ಕರೆಂಟ್ ಇವೆಂಟ್ ಒಳಗ್ ಯಾವ್ಯಾವ ರಾಜ್ಯ ಆಗಿರ್ಬೋದು, ದೇಶಗಳಾಗಿರ್ಬೋದು, ಯಾವ್ಯಾವ ಒಂದಷ್ಟು ನದಿಗಳಾಗಿರ್ಬೋದು, ಸಮುದ್ರ ಏನೇನ್ ಒಂದಷ್ಟು ನ್ಯೂಸ್ ಒಳಗ್ ಇರ್ತಾವಲ್ಲ ಅದನ್ನೆಲ್ಲ ನೀವು ಒಂದು ಮ್ಯಾಪಿಂಗ್ ಒಳಗ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾಗ್ತದ. ಸೊ ಹಿಂಗ ಅಟ್ಲಾಸ್ ಇರ್ಬೇಕು ನಿಮ್ ಕಡೆ. ಸೊ ನೆಕ್ಸ್ಟ್ ಭಾರತದ ಅರ್ಥಶಾಸ್ತ್ರ ಇಲ್ಲಿ ಜಾಸ್ತಿ ನಿಮ್ಗೆ ಕರೆಂಟ್ ಒಂದು ಇನ್ಕ್ಲೂಡ್ ಮಾಡ್ಕೊಂಡು ಕ್ವಶನ್ಸ್ ಗಳು ಜಾಸ್ತಿ ಬರ್ತಿರ್ತಾವ. ಸ್ಟಿಲ್ ಒಂದು ಪುಸ್ತಕ ಓದುದಾತಂದ್ರೆ HRK ಅವರ ಒಂದು ಪುಸ್ತಕ ಓದ್ಬಹುದು. ಇಲ್ಲಂತಂದ್ರ ಭಾರತದ ಆರ್ಥಿಕ ಇತಿಹಾಸ ಗರಣಿ ಕೃಷ್ಣಮೂರ್ತಿ ಅವರ ಒಂದು ಪುಸ್ತಕನ ನೀವು ಓದ್ಕೋಬಹುದು. ಇಲ್ಲ ಪುಸ್ತಕನ ಓದಂಗಿಲ್ಲ ಅಂತಂದ್ರ ಬೆಸ್ಟ್ ಕೋಚಿಂಗ್ ಮೆಟೀರಿಯಲ್ ಏನಾರ ನಿಮಗ್ ಸಿಕ್ಕಿತಂತಂದ್ರ ಸೀದಾ ಕೋಚಿಂಗ್ ಮೆಟೀರಿಯಲ್ ಮೇಲೆ ರಿಲೈ ಆಗಿ ಕರೆಂಟ್ ಅಫೇರ್ಸ್ ನ ಸ್ಟ್ರಾಂಗ್ ಮಾಡ್ಕೋಬೇಕು. ಇನ್ನ ಪರಿಸರ ಅಧ್ಯಯನನೂ ಇದು ಅಷ್ಟ ಥಿಯರಿ ಜೊತೆ ಜಾಸ್ತಿ ಕರೆಂಟ್ ಅಫೇರ್ಸ್ ಗೆ ನೀವು ಫೋಕಸ್ ಕೊಡ್ಬೇಕಾಗ್ತದೆ. ಹಿಂಗಾಗಿ ಕರೆಂಟ್ ಅಫೇರ್ಸ್ ಒಂದು ಏನ್ ಸೋರ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋತಿರ್ತಿರಲ್ಲ ಅದು ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ನ ಪರಿಸರ ಅಧ್ಯಯನ ಸಲುವಾಗಿ ಪುಸ್ತಕ K. ಭೈರಪ್ಪ ಸರ್ ಅವರ ಪುಸ್ತಕ ಐತಿ, ಆ ಒಂದ್ ಪುಸ್ತಕ ಇನಫ್ ಅದ ಓದ್ಕೊಳ್ರಿ. ಅಂಡ್ 11th ಸ್ಟ್ಯಾಂಡರ್ಡ್ ಬಯಾಲಜಿ ಪುಸ್ತಕದ ಲಾಸ್ಟ್ 4 ಲೆಸನ್ಸ್ಗಳು, ಲಾಸ್ಟ್ 4 ಲೆಸನ್ಸ್ಗಳು ಯಾವ್ಯಾವ ಅನ್ನೋದನ್ನು ನಾನು ಆಲ್ರೆಡಿ ಒಂದು NCERT ವಿಡಿಯೋ ಒಳಗೆ ಮಾಡೇನಿ. ನಿಮ್ಗೆ ಅವಶ್ಯಕತೆ ಬಿದ್ರೆ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ನೀವು ಪುಸ್ತಕ ರೆಫರ್ ಮಾಡೋ ಅವಶ್ಯಕತೆನ ಇಲ್ಲ. ಜಸ್ಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಪ್ಲಸ್ ಒಂದ್ ಒಳ್ಳೆ ಮ್ಯಾಗಝಿನ್ ನೀವು ಫಾಲೋ ಮಾಡಿದ್ರೆ ಇನಫ್ ಐತಿ. ಸ್ಟಿಲ್ ನಮ್ಗೊಂದು ಪುಸ್ತಕ ಬೇಕು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ಅಂದ್ರೆ G. ಹರಿಪ್ರಸಾದ್ ಸರ್ ಅವ್ರ ಪುಸ್ತಕ ಬರ್ತದ, ಅದನ್ನ ಓದ್ಬಹುದು ನೀವು.
ಇನ್ನ PYQ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತೂ ನೀವು ಮಾಡ್ಲೇಬೇಕಾಗ್ತದ. UPSC ಒಂದು ಪ್ರಿಲಿಮಿನರಿ ಪರೀಕ್ಷೆ ಆಗಿರ್ಬೋದು, ಮೇನ್ಸ್ ಗೆ ಬಹಳ ಹೆಲ್ಪ್ ಆಗ್ತೈತೆ. ಒಂದು ಕಂಪ್ಯಾರಿಸನ್ ಸಿಗ್ತದ, ಯಾವ ತರ ಕ್ವಶನ್ ಬರತಾವು, ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು ಅಂಡ್ ಕ್ವಶನ್ಸ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದ. ಇದ್ರ ಸಲುವಾಗಿ ದಿಶಾ ಪಬ್ಲಿಕೇಶನ್ ದವ್ರದ್ದು 25 years ಒಂದು ಕ್ವಶನ್ ಬ್ಯಾಂಕ್ ಸಿಗ್ತದ. ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡ ಕ್ವಶನ್ ಆನ್ಸರ್ ನೋಡ್ಕೋಬಹುದು. ತೀರಾ ಆಗಂಗಿಲ್ಲ ಅನ್ನೋರು ಆನ್ಲೈನ್ ಒಳಗ್ PDF ಗಳು ಸಿಗ್ತಾವ, ಒಂದ್ಸಲ ಚೆಕ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಳ್ರಿ, ಇಲ್ಲ ಪ್ರಿಂಟ್ ಔಟ್ ತಗೊಳ್ರಿ. ಸೊ ಇನ್ನ CSAT ಬಗ್ಗೆ ಹೇಳುವುದಾತಂದ್ರ ಒಂದು ಆಪ್ಟಿಟ್ಯೂಡ್ ಸಲುವಾಗಿ ನೀವು RS ಅಗರ್ವಾಲ್ ಸರ್ ಅವರ ಪುಸ್ತಕ ನೋಡ್ಬೋದು, ಇಲ್ಲಂತಂದ್ರ ಗುರುರಾಜ್ ಬುಲ್ಬುಲೆ ಸರ್ ಅವ್ರದ ಪುಸ್ತಕನ ನೀವು ಓದ್ಕೋಬಹುದು. ಅಂಡ್ ರೀಸನಿಂಗ್ ಈಗನು ಅವ್ರ ಪುಸ್ತಕನ ಓದ್ರಿ. ಇನ್ನ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಸಲುವಾಗಿ ನಾ ಅವಾಗ್ಲೇನೆ ಹೇಳ್ದೆ ನಿಮಗ, ನೀವು ಕನ್ನಡ ಮಾಧ್ಯಮದೊಳಗೆ ಪ್ರಿಪೇರ್ ಆಗತ್ತಿದ್ರನು ದ ಹಿಂದೂ ನ್ಯೂಸ್ ಪೇಪರ್ ಸ್ವಲ್ಪ ಓದ್ತಾ ಇರ್ರಿ ಅಂತ ಹೇಳಿ. ಸೊ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಸಲುವಾಗಿ ನೀವೇನಾರ ಜಸ್ಟ್ ನ್ಯೂಸ್ ಪೇಪರ್ ಓದ್ಕೊಂತ ಹೋದ್ರೂ ನಿಮ್ಗೆ ಬೆಸ್ಟ್ ಐತಿ. ಈ ಒಂದು ಇಂಗ್ಲಿಷ್ ಒಳಗೆ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ಇವನ್ ನೀವು ಕನ್ನಡ ಮಾಧ್ಯಮದೊಳಗೆ ಪ್ರಿಪೇರ್ ಆಗತ್ತಿದ್ರು ದ ಹಿಂದೂ ಓದೋದ್ರಿಂದ ಏನೇನ್ ಬೆನಿಫಿಟ್ ಅಂದ್ರೆ, ಒಂದು ಇಂಗ್ಲಿಷ್ ಕಾಂಪ್ರಹೆನ್ಷನ್ ನಿಮ್ದು ಕ್ಲಿಯರ್ ಮಾಡಕ್ ಹೆಲ್ಪ್ ಆಗ್ತದ. ಸೆಕೆಂಡ್ ಥಿಂಗ್, ನಿಮಗ ಕ್ವಶನ್ ಪೇಪರ್ಗಳ ಅರ್ಥ ಆಗ್ತಾವ. ಕ್ವಶನ್ ಅರ್ಥ ಆಗ್ಲಿ ಅಂದ್ರೆ ಆನ್ಸರ್ ಏನ್ ಮಾಡೋರು ನೀವು, ಸೊ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ತದ, ಇಂಗ್ಲಿಷ್ ಇಂಪ್ರೂವ್ ಆಗ್ತದ. ಇನ್ನ ಕಂಪಲ್ಸರಿ ಇಂಗ್ಲಿಷ್ ಏನ್ ಪೇಪರ್ ಇರ್ತದಲ್ಲ ಅಲ್ಲಿ ನಿಮಗ ಹೆಲ್ಪ್ ಆಗ್ತದ. ಸೊ ದ ಹಿಂದೂ ನ್ಯೂಸ್ ಪೇಪರ್ ನ ಫೋಕಸ್ ಮಾಡಿ ಸ್ವಲ್ಪ ಆದ್ರೂ ವೀಕ್ಲಿ ಒಂದ್ 2-3 ದಿನದಾದ್ರೂ ಓದಕ್ ಟ್ರೈ ಮಾಡ್ರಿ. ಅನಲೈಸಿಸ್ ನೋಡ್ರಿ ಅಥವಾ ಸಮರಿನ ಓದ್ಕೊಡ್ರಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗ ನಾನು ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳ ಒಂದು ಲಿಸ್ಟ್ ನ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.